ರೆಕಾರ್ಡ್ ಟಿವಿ ಜನಪರ ನ್ಯಾಯಪರ. ನಮ್ಮನ್ನ ಇಲ್ಲಿಂದ ಅರೆಸ್ಟ್ ಮಾಡ್ಬೇಕಾಗ್ತೈತಿ, ನೀವು ಹಂಗೆ ನಾವು ಎದಳಲ್ಲ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಕ್ಷೇತ್ರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಏನಿದ್ದಾರೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ. ನಾಳೆ ನಮ್ದು ಪತ್ರಿಕಾ ಸಮ್ಮೇಳನ ಮತ್ತೆ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಹೇಳ್ತಾ ಇದ್ರಿ ನೀವು, ನಾವೊಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಪತ್ರಕರ್ತರು ನಿಮ್ಮನ್ನ ಇದುವರೆಗೂ ಬಿಬಿಎಂಪಿ ಅಧಿಕಾರಿಗಳಿಗೆ ದಾಸಹಳ್ಳಿ ವಲಯದಲ್ಲಿ ನೀವು ಮಾಡ್ತಕ್ಕಂಥ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಐಎ ಭವನದಲ್ಲಿ ದಾಸರಹಳ್ಳಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾಧ್ಯಮ ಸಮ್ಮೇಳನ ಹಾಗೂ ಪತ್ರಕರ್ತರ ಆರೋಗ್ಯ ನಿಧಿ ಕಾರ್ಯಕ್ರಮವನ್ನು ಬುಧವಾರ ಏರ್ಪಡಿಸಲಾಗಿತ್ತು. ಇದೇ ಕಾರ್ಯಕ್ರಮದ ಅಂಗವಾಗಿ ಸೋಮವಾರ ಸುಮಾರು 20 ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಈ ಬ್ಯಾನರ್ಗಳನ್ನು ಬಿಬಿಎಂಪಿ ವಾಹನದಲ್ಲಿ ಬಂದ ವ್ಯಕ್ತಿ ಏಕಾಏಕಿ ಕಿತ್ತು ಬಿಸಾಡಿದ್ದು ಪಾಲಿಕೆ ವಿರುದ್ಧ ಇದೀಗ ಅಸಮಾಧಾನ ಭುಗಿಲೆದ್ದಿದೆ. ME 6521 ಇರಬೇಕು. ಅಲ್ಲದೆ ಸಾಕಷ್ಟು ಪತ್ರಕರ್ತರು ದಿಢೀರ್ ಪ್ರತಿಭಟನೆ ಮಾಡಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಪತ್ರಕರ್ತರೊಬ್ಬರು ಮಾತನಾಡಿ, ಕ್ಷೇತ್ರದಲ್ಲಿ ಕಮರ್ಷಿಯಲ್ ಬ್ಯಾನರ್ ಫ್ಲೆಕ್ಸ್ಗಳನ್ನು ಹಾಗೆ ಬಿಟ್ಟು ಕೇವಲ ಕಾರ್ಯಕ್ರಮದ ಅಂಗವಾಗಿ ಹಾಕಲಾಗಿದ್ದ ಪತ್ರಕರ್ತರ ಬ್ಯಾನರ್ಗಳನ್ನು ಮಾತ್ರ ತೆರವು ಮಾಡಿದ್ದಾರೆ. ಇದು ಸಾಕಷ್ಟು ಅನುಮಾನ ಬರುವಂತೆ ಮಾಡಿದೆ. ಬ್ಯಾನರ್ ತೆರವು ಮಾಡಿದವರು ಹೇಳ್ತಾರೆ, ನಮಗೆ ಬಿಬಿಎಂಪಿಯಿಂದ ಆದೇಶ ಬಂದಿದೆ, ಹೀಗಾಗಿ ನಾವು ತೆರವು ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಬಿಬಿಎಂಪಿಗೆ ದೂರು ಕೊಟ್ಟವರು ಯಾರು? ಇಇ ಅವರು ಆದೇಶ ಮಾಡಿದ್ದಾರೆ ಎನ್ನುತ್ತಾರೆ. ಅದರ ಪ್ರತಿ ತೋರಿಸಿ ಅಂತ ಮಾಧ್ಯಮದ ಮೂಲಕ ಸವಾಲ್ ಹಾಕಿದ್ದಾರೆ. ಕಮರ್ಷಿಯಲ್ ಅಂದ್ರೆ ಅವರು ದುಡ್ಡು ಕೊಡ್ತಾರೆ, ಅದಕ್ಕೆ ಅವ್ರದ್ದು ಹಾಕಿದ್ದಾರೆ. ಪತ್ರಕರ್ತರು ಸಂವಿಧಾನದ 3ನೇ ಭಾಗ ಅಂತೀರಾ, ಎಲ್ಲಿದೆ ನ್ಯಾಯ? 4ನೇ ಭಾಗ ಅಂತೀರಾ, ಎಲ್ಲಿದೆ ನ್ಯಾಯ? ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬರಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಎದಳಲ್ಲ. ನಾನು ಪೊಲೀಸ್ ಮನವಿ ಮಾಡ್ತೀನಿ, ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಮೇಲೆ ಒತ್ತಡ ಹಾಕಿ ನಮ್ಮನ್ನ ಇಲ್ಲಿಂದ ಕಳಿಸೋಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯಮಾಡಿ ಪೊಲೀಸ್ನವ್ರು ಮನವಿ ಮಾಡ್ತೀನಿ. ಕ್ಷೇತ್ರದಲ್ಲಿ 1 ತಿಂಗಳಿಂದ ಸಾಕಷ್ಟು ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದಂತಹ ಫ್ಲೆಕ್ಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಕ್ಷೇತ್ರದಲ್ಲಿ ಸಾಕಷ್ಟು ಬ್ಯಾನರ್ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಯಾರ್ಯಾರಿಗೆ ಎಷ್ಟೆಷ್ಟು ದಂಡ ಹಾಕಿದ್ದೀರಿ? ಅದರ ಕಂಪ್ಲೀಟ್ ವರದಿಯನ್ನ ನಮಗೆ ತಿಳಿಸಬೇಕು ಅಂತ ವ್ಯಕ್ತಿಯೋರ್ವರು ಸವಾಲ್ ಹಾಕಿದ್ದಾರೆ. ಹೊಣೆ ಯಾರ್ರಿ? ಹೋಗ್ಲಿ, ಅದು ಬೇಡ ರೀ. ಆ ವಾಹನಕ್ಕೆ ಏನ್ ರೀತಿ ದಾಖಲೆ? ನಿಮ್ದು ಒಂದು ದಾಖಲೆ ಇಲ್ಲ ವಾಹನಕ್ಕೆ. ದಾಖಲೆ ಇಲ್ಲದ ಪ್ರಹರಿ ಕಳಿಸಿದಿರಿ ವಾಹನನ. ಅದಕ್ಕೆ ಸಂಬಂಧಪಟ್ಟಿದ್ದು ಯಾರು ಹೊಣೆ? ಇದಕ್ಕೆ ಯಾರು? ಪತ್ರಕರ್ತರ ಈ ಬ್ಯಾನರ್ಗಳನ್ನ, ಈ ಫ್ಲೆಕ್ಸ್ ಗಳನ್ನ ಕೀಳಬೇಕು ಅಂತ ಯಾರು ಆದೇಶ ಮಾಡಿದಿರಿ? ಆ ಅಧಿಕಾರಿ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಆ ಜನ ಈ ಭಾಗಕ್ಕೆ ಬರೋವರೆಗೂ ಪತ್ರಕರ್ತರು. ಇಇ ಕೃಷ್ಣಮೂರ್ತಿ ಸ್ಥಳಕ್ಕೆ ಬರೋ ತನಕ ನಮ್ಮ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪತ್ರಕರ್ತರಿಗೆ ಹೀಗಾದ್ರೆ ಸಾಮಾನ್ಯರ ಗತಿಯೇನು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಪಾಲಿಕೆ ವಾಹನದಲ್ಲಿ ಬಂದ ಚಾಲಕ ಕಂಠಪೂರ್ತಿ ಕುಡಿದು ವಾಹನ ಚಲಾಯಿಸಿರುವುದು ಗೊತ್ತಾಗ್ತಾ ಇದೆ. ಕೂಡಲೇ ಸ್ಥಳೀಯ ಟ್ರಾಫಿಕ್ ಸಿಬ್ಬಂದಿಗೆ ಮಾಹಿತಿ ಕೊಡಲಾಗಿದೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಟ್ರಾಫಿಕ್ ಪೊಲೀಸರು ಪರಿಶೀಲಿಸಿದಾಗ ಆತ ಕುಡಿದಿರೋದು ತಿಳಿದು ಬಂದಿದೆ. ಅಲ್ಲದೆ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲದ ಕಾರಣ ಪಾಲಿಕೆಗೆ ನೋಟಿಸ್ ಜಾರಿ ಮಾಡಿ ವಾಹನವನ್ನ ಜಪ್ತಿ ಮಾಡಲಾಗಿದೆ ಅಂತ ಟ್ರಾಫಿಕ್ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ದೂರ ನಿಲ್ಲಿ. ಎಷ್ಟಿದೆ ಎಷ್ಟಿದೆ ರೀ ನಂಬರು? 204 ಬಂದಿದೆ. ಸಬ್ ಇನ್ಸ್ಪೆಕ್ಟರ್ ಕರೀರಿ. ಜನ ಸಾಯಿಲ್ಲರ ಏನ್ ಮಾಡ್ತಾರೆ ಹೇಳ್ತಾರಲ್ಲ, ಕುಡ್ದು ಹೊಡೆದ್ರೆ ಒಂದು ಕೇಸ್ ಆಗ್ತೈತೆ ಅಂತ. ಜಾಸ್ತಿನೇ ಕುಡಿದಿದಾರ. ಎಂಡವ್ರು ತಗೊಳ್ಳಿ. ಬಳಿಕ ಶ್ರೀನಿವಾಸ್ ಕುಮಾರ್ ಮಾತನಾಡಿ,
ಪತ್ರಕರ್ತರಿಗೆ ಸಂಬಂಧಪಟ್ಟ ಫ್ಲೆಕ್ಸ್ಗಳನ್ನು ಮಾತ್ರ ಈ ಅಧಿಕಾರಿಗಳು ತೆಗೆಸಿದ್ದು, ಆದರೆ ರಾಜಕಾರಣಿಗಳು, ಉದ್ಯಮಿಗಳು ಜಾಹೀರಾತುಗಳ ಫ್ಲೆಕ್ಸ್ಗಳನ್ನು ಹಾಗೆ ಬಿಟ್ಟು ಕೇವಲ ಪತ್ರಕರ್ತರ ಫ್ಲೆಕ್ಸ್ಗಳನ್ನು ಮಾತ್ರ ತೆಗೆದುಹಾಕಿದ್ದಾರೆ. ಇದಕ್ಕೆ ಅಧಿಕಾರಿಗಳು ದಂಡ ತೆರಲೇಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮತ್ತೋರ್ವ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಆಗಿರುವಂತಹ BM ಚಿಕ್ಕಣ್ಣ ಅವರು ಮಾತನಾಡಿ, ಬಿಬಿಎಂಪಿ ಅಧಿಕಾರಿಗಳು ಕೇವಲ ಮಾಧ್ಯಮದವರ ಫ್ಲೆಕ್ಸ್ಗಳನ್ನು ತೆರವು ಮಾಡಿರೋದು ಯಾಕೆ? ಅದು ಬಿಡಿ, ಪಾಲಿಕೆಗೆ ಸಂಬಂಧಿಸಿದ ವಾಹನಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಾಹನದ ಚಾಲಕ ಕಂಠಪೂರ್ತಿ ಕುಡಿತಿದ್ದು, ಇಂಥವರಿಂದ ನಗರದಲ್ಲಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದೆ. ಜನರ ಜೀವದ ಜೊತೆ ಆಟವಾಡ್ತಾ ಇರುವಂತಹ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ದಿವಸ ಆದರೂ ಬಿಬಿಎಂಪಿದವರು ಏನು ಮಾಡಿಲ್ಲ, ಬಂದು ಇದು ಮಾಡ್ತಾ ಇದ್ದಾರೆ. ಮಾಧ್ಯಮದ ಮೇಲೆ ಬಲತಾಯ ತೋರುವ ಅಧಿಕಾರಿಗಳಿಗೆ, ಮಾಧ್ಯಮದ ವಿರುದ್ಧ ಬಲತಾಯ ತೋರುವ ಅಧಿಕಾರಿಗಳಿಗೆ, ಮಾಧ್ಯಮದ ವಿರುದ್ಧ ದೌರ್ಜನ್ಯ ಮಾಡುವ ಅಧಿಕಾರಿಗಳಿಗೆ, ಮಾಧ್ಯಮದವರ ಮೇಲೆ ದೌರ್ಜನ್ಯ ತೋರುವ ಅಧಿಕಾರಿಗಳಿಗೆ ಬಿಬಿಎಂಪಿ ವಾಹನಕ್ಕೆ ಕುಡಿತ ಮಾಡಿ ನಾಳೆ ಸುದ್ದಿ ಮಾಡೋಣ. ನಮ್ಮನ್ನ ಇಲ್ಲಿಂದ ಅರೆಸ್ಟ್ ಮಾಡ್ಬೇಕಾಗ್ತಾ ಇದ್ದೀನಿ. ನೀವು ಹಂಗೆ ನಾವು ಎದಳಲ್ಲ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಬಿಬಿಎಂಪಿ ಅಧಿಕಾರಿಗಳು ಈ ಕೂಡಲೇ ಈ ಜಾಗ ಬರ್ದೇ ಇದ್ರೆ ಮುಂದೆ ನಡೀತಕ್ಕಂಥ ಎಲ್ಲ ಇದಕ್ಕೆ ನೀವೇ ಹೊಣೆ ಆಗ್ತೀರಾ. ಎಚ್ಚರಿಕೆ, ಬಿಬಿಎಂಪಿ ಅಧಿಕಾರಿಗಳೇ, ಪತ್ರಕರ್ತರು ಎಚ್ಚರಿಕೆ ಕೊಡ್ತಾ ಇದೀವಿ. ನಿಮ್ಮ ಕರ್ಮಕಾಂಡಗಳನ್ನ, ನೀವು ಮಾಡ್ತಕ್ಕಂಥ ದಬ್ಬಾಳಿಕೆಗಳನ್ನ ಇನ್ನು ಮುಂದೆ ಬಯಲಿಗೆಳಿತೀವಿ. ಎಚ್ಚರಿಕೆ, ಎಚ್ಚರಿಕೆ ಇರಲಿ ನಿಮ್ಗೆ. ಏನು ಪತ್ರಕರ್ತರ ಸಮ್ಮೇಳನ ಮತ್ತೆ ಭವಿಷ್ಯ ನಿಧಿ ಕಾರ್ಯಕ್ರಮ ನಾಳೆ ಇದೆ. ಅದರ ಕಾರ್ಯಕ್ರಮಕ್ಕೆ ಆಗಿರ್ತದ ಪೋಸ್ಟರ್ಗಳನ್ನ ಬಿಬಿಎಂಪಿ ಅವರು ಯಾವುದೇ ಬೇರೆ ಇದ್ರನ್ನ ತೆಗಿದಿರಾ, ಬರೇ ಮಾಧ್ಯಮದವರು ತೆಗಿತಾ ಇದ್ದಾರೆ. ಮಾಧ್ಯಮದವ್ರದ್ದು ಮಾತ್ರ ತೆಗಿತಾ ಇದ್ದಾರೆ ಬಿಬಿಎಂಪಿ ಅವರು. ಗಾಡಿ ಏನು ಬಿಬಿಎಂಪಿ ಪ್ರಹಾರ ಗಾಡಿ ಇದೆ, ಅದಕ್ಕೆ FC ಇಲ್ಲ, ಇನ್ಸೂರೆನ್ಸ್ ಇಲ್ಲ, ನಂಬರ್ ಪ್ಲೇಟ್ ಸರಿ ಇಲ್ಲ. ಆದರೆ ವಾಹನ ಚಾಲನೆ ಮಾಡ್ತಿರ್ತಕ್ಕಂಥ ಡ್ರೈವರ್ ಕಂಠಪೂರ್ತಿ ಕುಡ್ದಿದ್ದಾನೆ ಅಂತ ಕುಡುಕನ್ನೆಲ್ಲ ಇಲ್ಲಿ ಬಿಟ್ಟು ಬಿಬಿಎಂಪಿ ಅವರು ಇವತ್ತು ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಅನಾಚಾರ ನಡೀತಾ ಇದೆ. ಅಂದ್ರೆ ಸಾಯಿಸ್ತಾ ಇದ್ದಾರೆ. ಮನುಷ್ಯನ ಜೀವಕ್ಕೆ ಬೆಲೆ ಇಲ್ದಂಗ ಆಗಿದೆ. ಬಿಬಿಎಂಪಿ ಕಸದ ಗಾಡಿಗೆ ಜನ ಸಾಯ್ತಾ ಇದ್ದಾರೆ. ಯಾಕೆಂದ್ರೆ ಕುಡುಕರ ಕಾಟ, ಕುಡುಕರು ಕೊಟ್ಟು 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 ಈ ತರ ಮಾಡಿದ್ದಾರೆ. ಇದುವರೆಗೂ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ. ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬರಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಯಾಕೆ ಅಂದ್ರೆ ನೋಡಿ, ಇವೆಲ್ಲ ಫ್ಲೆಕ್ಸ್ ಇದೆಯಲ್ಲ, ಇದನ್ನೆಲ್ಲ ಯಾಕೆ ತೆಗ್ದಿಲ್ಲ ಅಂತ ಕೇಳಕ್ ನಾನು ಬಯಸ್ತೀನಿ. ಕಮರ್ಷಿಯಲ್ ಅಂದ್ರೆ ಅವರು ದುಡ್ಡು ಕೊಡ್ತಾರೆ, ಅದಕ್ಕೆ ಅವ್ರದ್ದು ಹಾಕಿದ್ದಾರೆ. ಪತ್ರಕರ್ತರು ಸಂವಿಧಾನದ 3ನೇ ಭಾಗ ಅಂತೀರಾ, ಎಲ್ಲಿದೆ ನ್ಯಾಯ? 4ನೇ ಭಾಗ ಅಂತೀರಾ, ಎಲ್ಲಿದೆ ನ್ಯಾಯ? ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬರಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಎದಳಲ್ಲ. ನಾನು ಪೊಲೀಸ್ ಮನವಿ ಮಾಡ್ತೀನಿ. ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಮೇಲೆ ಒತ್ತಡ ಹಾಕಿ ನಮ್ಮನ್ನ ಇಲ್ಲಿಂದ ಕಳಿಸೋಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯಮಾಡಿ ಪೊಲೀಸ್ನವ್ರು ಮನವಿ ಮಾಡ್ತೀನಿ. ನೀವು ನಾಳೆ ಬುಧವಾರ
ಇದೇ ದಾಸರಳ್ಳಿ ಕ್ಷೇತ್ರದ PIA ಭವನದಲ್ಲಿ ದಾಸರಳ್ಳಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾಧ್ಯಮ ಸಮ್ಮೇಳನ ಮತ್ತು ಪತ್ರಕರ್ತರ ಆರೋಗ್ಯ ನಿಧಿ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಒಂದು ದಿನ ಹಿಂದೆ ಕಳೆದ ರಾತ್ರಿ 5 ಗಂಟೆ ಟೈಮಲ್ಲಿ ಒಂದು 20 ಬ್ಯಾನರ್ಗಳು ಕಟ್ಟಿದ್ವಿ. ಇದೇ ಅದನ್ನು ಬೇಕಾದ ಕಿತ್ತು ಬಿಸಾಕಿದ್ದಾರೆ. ಅದೇ ಕಮರ್ಷಿಯಲ್ ಬ್ಯಾನರು ಫ್ಲೆಕ್ಸ್ಗಳನ್ನ ಒಂದನ್ನು ಮುಟ್ಟಿಲ್ಲ. ಇದರ ಹಿನ್ನೆಲೆ ಏನು? ಇದರ ಹಿಂದೆ ಕೈವಾಡ ಯಾರ್ದಿದೆ? ಇದಕ್ಕೆ BBMP ಅವರೇ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟರು? ಆ ಕಂಪ್ಲೇಂಟ್ ಕಾಪಿ ಬೇಕು ನಮಗೆ. ಜೊತೆಗೆ ಆ ಅವರು ಇದುವರೆಗೂ ಈ ಒಂದು ತಿಂಗಳಿಂದ ಈಚೆಗೆ ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಎಲ್ಲದನ್ನು ಪರ್ಮಿಷನ್ ಕೊಟ್ಟಿದಾರ? ಎಲ್ಲಾದ್ರೂ ನಮಗೆ ದಾಖಲೆ ಕೊಡಬೇಕು. ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಫ್ಲೆಕ್ಸ್ಗಳು ಎಲ್ಲ ರಾರಾಜಿಸ್ತಾ ಇದಾವೆ. ಎಷ್ಟಕ್ಕೆ ಇವರು ಫೈನ್ ಹಾಕಿದ್ದಾರೆ, ಎಷ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಮಗೆ ದಾಖಲೆ ಮೂಲಕ ಕೊಡಬೇಕು. ಅವರು ಕೃಷ್ಣಮೂರ್ತಿ ಏನಿದ್ದಾರೆ ಅವರು ಬರಲೇಬೇಕು, ಕೂಡಲೇ ಬರಲೇಬೇಕು, ಇಲ್ಲ ಅವ್ರ ಸಸ್ಪೆಂಡ್ ಮಾಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸರ್, ನಾವು ಈ ಕ್ಷೇತ್ರದಲ್ಲಿ 20 ಜನ ಪತ್ರಕರ್ತರಿದ್ದೇವೆ. ದಿನಪತ್ರಿಕೆಗಳು ಮತ್ತು ಟ್ಯಾಬ್ಲೆಟ್ ಎಲ್ಲ ಸೇರಿ 20 ಜನ ಪತ್ರಕರ್ತರು ಇದ್ದೇವೆ. ಎಲ್ಲ ವರ್ಗದ ಪತ್ರಿಕೆ ಪ್ರಜಾವಾಣಿ, ವಿಜಯ ಕರ್ನಾಟಕ, ಸಂಜಯವಾಣಿ, ಈ ಸಂಜೆ, ಸಂಯುಕ್ತ ಕರ್ನಾಟಕ ಎಲ್ಲ ಪತ್ರಿಕೆಯವರು ಇದ್ದೀವಿ ಸರ್. ಸಣ್ಣ ಪತ್ರಿಕೆ ಎಲ್ಲ ಪತ್ರಿಕೆಯವರು ಇದ್ದೇವೆ. ಎಲ್ಲರೂ ಇದ್ದೇವೆ ಸರ್. ಈ ದಿನ ಈ ಪತ್ರಕರ್ತರಿಗೆ ಈ ತರ ಆದ್ರೆ ಮುಂದೆ ಸಾಮಾನ್ಯ ವರ್ಗ ಜನರು ಹೇಗೆ ಯಾವ ತರ ಸರ್? ಅವ್ರ ದಬ್ಬಾಳಿಕೆ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ದುಡ್ಡಿದ್ದವನೇ ದುನಿಯಾ ನಂಗೆ ಆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ದುಡ್ಡಿರೋರು ಮುಟ್ಟಿಲ್ಲ, ರಾಜಕಾರಣಿಗಳದ್ದು ಮುಟ್ಟಿಲ್ಲ ಕಾರ್ಯಕ್ರಮಗಳದ್ದು. ಬಡ ಪತ್ರಕರ್ತರು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು? ಈ ರೀತಿ ಕತ್ತಿಸ್ಕೋ ಅಂತ ಒಂದು ಕಾರ್ಯ ಮಾಡ್ತಾ ಇದಾರಲ್ಲ. ನಾಳೆನೇ ಪ್ರೋಗ್ರಾಮ್ ಇದೆ ನಮಗೆ ಸರ್. ಮುಂದೆ ಸರ್ ಏನ್ ನಿರ್ಧಾರ ನೀವು ತಗೋಬೇಕು ಅಂತ ಅನ್ಸಿಲ್ಲ? ಈಗ ಅವರು ಬರಬೇಕು, ಕ್ಷಮೆ ಕೇಳಬೇಕು, ಜೊತೆಗೆ ನಮ್ಗೆ ಏನು ಲಾಸ್ ಆಗಿದೆ ಅದು ಕಟ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಇದಿಲ್ದಲೆ, ಏನೋ ಪರ್ಮಿಷನ್ ಇಲ್ದಲೆ ಒಂದು ಫ್ಲೆಕ್ಸ್ ಕಟ್ಟಕ್ಕೆ ಬಿಡಲ್ಲ ನಾವಿನ್ನ. ಉಪಾಧ್ಯಕ್ಷರು ಶ್ರೀನಿವಾಸ್ ಕುಮಾರ್ ಅಂತ ಮಾತಾಡ್ತಾ ಇರೋದು. ನಾಳೆ ಬೆಳಿಗ್ಗೆ ಅಂದರೆ 17ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಈ ಭಾಗದ ಪತ್ರಕರ್ತರುಗಳ ಸೇರ್ಕೊಂಡು ಪ್ರಥಮ ಸಮ್ಮೇಳನ ಅಂತ ಹೇಳ್ಬಿಟ್ಟು ಪತ್ರಕರ್ತರಿಗೆ ಆರೋಗ್ಯ ನಿಧಿ ಒಂದು ಕಾರ್ಯಕ್ರಮನ ಹಾಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಸ್ವಾಗತ ಕೋರ್ತಕ್ಕಂಥ ಫ್ಲೆಕ್ಸ್ಗಳನ್ನು ನಾವು ಕೆಲವು ಫ್ಲೆಕ್ಸ್ಗಳನ್ನು ಸ್ವಲ್ಪ ಕಂಬಗಳಿಗೆ ಕಟ್ಟಿದ್ವಿ. ಈ BBMP ಅಧಿಕಾರಿಗಳು ಮತ್ತು ಅವರ ಕಡೆಯವರು ಪತ್ರಕರ್ತರಿಗೆ ಸಂಬಂಧಿಸಿದ ಮಾತ್ರ ಫ್ಲೆಕ್ಸ್ಗಳನ್ನು ಕಿತ್ತಿದ್ದಾರೆ. ಆದರೆ ವ್ಯಾಪಾರ ವಾಣಿಜ್ಯೋದ್ಯಮಿಗಳು ಇತರೆ ಜನಗಳದ್ದು ಹಾಗೆ ಬಿಟ್ಟಿದ್ದಾರೆ. ಇದರ ಅರ್ಥ ಏನು? ನಾವು ಪತ್ರಕರ್ತರಿಗೆ ತೊಂದರೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ ನೀವು. ನಾವೊಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಪತ್ರಕರ್ತರು ನಿಮ್ಮನ್ನ ಇದುವರೆಗೂ BBMP ಅಧಿಕಾರಿಗಳಿಗೆ ದಾಸಹಳ್ಳಿ ವಲಯದಲ್ಲಿ ನೀವು ಮಾಡ್ತಕ್ಕಂಥ ಭ್ರಷ್ಟಾಚಾರಗಳನ್ನ, ನೀವು ಮಾಡ್ತಕ್ಕಂಥ ದಬ್ಬಾಳಿಕೆಗಳನ್ನ ಸಹಿಸ್ಕೊಂಡಿದ್ದೇವೆ. ಇನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಈ ಒಂದು ಫ್ಲೆಕ್ಸ್ಗಳನ್ನು ಕಿತ್ತಿದಿರಲ್ಲ, ಇದಕ್ಕೆ ನೀವು ದಂಡ ಕಟ್ಟಲೇಬೇಕು, ಅದಕ್ಕೆ ಹೊಣೆ ಹೋರಲೇಬೇಕು, ಅದಕ್ಕೆ ಕ್ಷಮೆ ಕೇಳಲೇಬೇಕು. ಮತ್ತೆ ಕಿತ್ತಿರ್ತಕ್ಕಂಥ ಎಲ್ಲ ಫ್ಲೆಕ್ಸ್ಗಳನ್ನ ಎಲ್ಲಿ ಕಟ್ಟಿದ್ವಿ ಅಲ್ಲಿ ಕಟ್ಟಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನಿಮ್ಮನ್ನು ಬಿಡೋದಿಲ್ಲ. BBMP ಅಧಿಕಾರಿಗಳೇ, ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ನೀವು ಎಲ್ಲೆಲ್ಲಿ ಲಂಚ ತಗೊಳ್ತಾ ಇದ್ರಿ, ಏನೇನು ಕರ್ಮಕಾಂಡಗಳು ನಿಮ್ಮವು ನಮಗೆಲ್ಲ ಪತ್ರಕರ್ತರಿಗೆ ಗೊತ್ತು. ಇಲ್ಲಿ 20 ಜನ ಪತ್ರಕರ್ತರು, ಅನೇಕ ಸಂಘಟನೆಗಳು, ಅನೇಕ ಸಮಾಜ ಸೇವಕರು ಇಲ್ಲೆಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಈಗ ಗಾಡಿ ಕಳಿಸಿದಿರಲ್ಲಪ್ಪ BBMP ಅಧಿಕಾರಿಗಳೇ, ಆ ಡ್ರೈವರ್ಗಳು ಕುಡ್ದಾರಲ್ರಿ, ಅವ್ರ ಜೊತೆಗಿರೋ ಕುಡ್ದಾರಲ್ರಿ. ಆ ಕುಡ್ದಿರೋ ವ್ಯಕ್ತಿ ಒಂದು ಫ್ಲೆಕ್ಸ್ ಕೇಳ್ಬೇಕಾದ್ರೆ ಕೆಳಕ್ ಬಿದ್ದ ಅಂದ್ರೆ ಹೊಣೆ ಯಾರ್ರಿ? ಹೋಗ್ಲಿ, ಅದು ಬೇಡ ರೀ. ಆ ವಾಹನಕ್ಕೆ ಏನ್ ರೀತಿ ದಾಖಲೆ? ನಿಮ್ದು ಒಂದು ದಾಖಲೆ ಇಲ್ಲ ವಾಹನಕ್ಕೆ. ದಾಖಲೆ ಇಲ್ಲದ ಪ್ರಹರಿ ಕಳ್ಸಿದಿರಿ ವಾಹನನ. ಅದಕ್ಕೆ ಸಂಬಂಧಪಟ್ಟಿದ್ದು ಯಾರು ಹೊಣೆ? ಇದಕ್ಕೆ ಯಾರು? ಪತ್ರಕರ್ತರ ಈ ಬ್ಯಾನರ್ಗಳನ್ನ, ಈ ಫ್ಲೆಕ್ಸ್ಗಳನ್ನ ಕೀಳ್ಬೇಕು ಅಂತ ಯಾರು ಆದೇಶ ಮಾಡಿದಿರಿ? ಆ ಅಧಿಕಾರಿ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಆ ಜನ ಈ ಭಾಗಕ್ಕೆ ಬರೋವರೆಗೂ ಪತ್ರಕರ್ತರು ಹೆಸರುಘಟ್ಟ ರಸ್ತೆಯಲ್ಲಿ ಈಗಾಗಲೇ ಧರಣಿ ಕೂತ್ಕೊಂಡಿದೀವಿ. ಮುಂದೆ ಕಾನೂನಿಗೆ ತೊಂದರೆ ಆದಲ್ಲಿ ಬರ್ಲಿ ಸರ್, ಬಂದಿರೋದಕ್ಕೆ ಕ್ಷಮೆ ಕೇಳಲಿ. ನೋಡಿ ಸರ್, ಇದಕ್ಕೆಲ್ಲ ಪರ್ಮಿಷನ್ ಹಾಕೊಂಡು ಮತ್ತು ಈ ಫ್ಲೆಕ್ಸ್ ಮಾಹಿತಿ ಬಂದ ಕೂಡಲೇ ಚಿಕ್ಕಣ್ಣವ್ರು ಬಂದು ಈ ರೀತಿ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡಲೇ ಬಂದು ಅದಕ್ಕೆ ಸ್ಪಂದಿಸಿ ಅವರ ಒಂದು
ಕರೆಗೆ ಬಂದು ನೋಡಿದಾಗ ಅವರು ಕುಡಿದಿದ್ರು. ಅದನ್ನು ನಮ್ಮ ಆಲ್ಕೋಮೀಟ್ರಲ್ಲಿ ಚೆಕ್ ಮಾಡಿದಾಗ 204 ಬಂದಿದೆ. ಮತ್ತು ಆತನಿಗೆ ಆ ಚಾಲಕನಿಗೆ ಕೇಳಿದಾಗ ಯಾವುದೇ ರೀತಿ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಆ ದಾಖಲೆಗಳು ಯಾವುದೂ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಕೂಡ ನಾವು ಆತನಿಗೆ ನೋಟಿಸ್ ಜಾರಿ ಮಾಡಿದ್ದೇವೆ. ಮತ್ತು ಕುಡಿದಿರೋದಕ್ಕೂ ಕೂಡ ಅದರಲ್ಲಿ ಸೇರಿಸಿ ನೋಟಿಸ್ ಜಾರಿ ಮಾಡಿದ್ದೇವೆ. ಮತ್ತು ಸಂಬಂಧಪಟ್ಟ ವಾಹನವನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದ್ದೇವೆ. ಅದು ಕೇಸ್ ಮುಗಿದ ನಂತರ ಅದು ಮುಂದಿನ ಕ್ರಮ ತಗೊಳ್ತೀವಿ. ಆಲ್ರೆಡಿ ಸರ್ ದಾಖಲಾತಿ ಇದೆ ಸರ್ ಗಾಡಿಗೆ? ಇದಕ್ಕೆ ದಾಖಲಾತಿ ಕೊಟ್ಟಿಲ್ಲ, ಮತ್ತು ಇನ್ಸೂರೆನ್ಸ್ ಚಾಲನಾ ಪತ್ರನೂ ಇಲ್ಲ. ಓಕೆ ಓಕೆ DL ಅಂತ ಏನು ಹೇಳ್ತಾರೆ ಅದು ಕೂಡ ಅವನು ಕೊಟ್ಟಿಲ್ಲ. ಸೊ ಹಂಗಾಗಿ ಎಲ್ಲ ಸೇರಿ ಆತನಿಗೆ ನಾವು ಒಂದು ನೋಟಿಸ್ ಜಾರಿ ಮಾಡಿದ್ದೇವೆ. ಸೊ ಕಾನೂನು ಕ್ರಮ ಏನಿದೆ ಅದ್ರ ಪ್ರಕಾರ ಅಂತ ತಗೊಂಡಿದ್ದೇವೆ. ಮಾತಾಡೋಲ್ಲ ಫಸ್ಟು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.